ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನೀವು ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ಈ ಒಂದು ಅದ್ಭುತವಾದ ಮೂಮೆಂಟ್ ನ ನೋಡ್ತಿರಬಹುದು. ಇವರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಡಬ್ಲ್ಯೂ ಅವರು ಯುರೋಪ್ ಅಲ್ಲಿ ತುಂಬಾನೇ ಲೈವ್ ಇವೆಂಟ್ಸ್ ನ ಮಾಡಿಸ್ತಾ ಇದ್ದಾರೆ ಅಂಡ್ ಅದರಲ್ಲಿ ಈ ರೀತಿ ಮೂಮೆಂಟ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಮಗೆ ಈ ಒಂದು ಲೈವ್ ಇವೆಂಟ್ ಅಲ್ಲಿ ಗಂತರ್ ಅಂಡ್ ಸೋಲೋ ಸಿಕೋವಾ ವರ್ಸಸ್ ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿರುತ್ತೆ ಅಂಡ್ ಆ ಒಂದು ಮ್ಯಾಚ್ ಮುಗಿದ್ಮೇಲೆ ಈ ರೀತಿ ಒಂದು ಮೂಮೆಂಟ್ ನ ನಮ್ಮ ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಇಬ್ರು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಅಂಡ್ ನೋಡೋದಕ್ಕೆ ಖುಷಿ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಈ ಒಂದು ಎರಡು ಪೋಸ್ಟರ್ಸ್ ಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ಎರಡು ಪೋಸ್ಟರ್ಸ್ ಗಳು ಆದಷ್ಟು ಬೇಗ ರಿಯಲ್ ಆಗಿ ನಾವು ನೋಡೋದಕ್ಕೆ ಆಗುತ್ತಾ ಅಂದ್ರೆ ರಸ್ಸಲ್ ಮೇನಿಯಾ ಆದ್ಮೇಲೆ ನಮ್ಮ ಜಾನ್ ಸಿನಾ ಅವರು ಡಬ್ಲ್ಯೂ ಚಾಂಪಿಯನ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರಾ? ನಿಮ್ಮ ಅನಿಸಿಕೆ ಏನು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಲಿಟ್ರಲಿ ಪೋಸ್ಟರ್ ನೋಡೋದಕ್ಕೇನೆ ಇಷ್ಟೊಂದು ಅದ್ಭುತವಾಗಿದೆ ಅಂಡ್ ಇನ್ನ ರಸ್ಸಲ್ ಮೇನಿಯಾ ಮುಗಿದ್ಮೇಲೆ ರಾ ಆಫ್ಟರ್ ಮೇನಿಯಾ ಹಾಗೆ ಸ್ಮ್ಯಾಕ್ ಡೌನ್ ಆಫ್ಟರ್ ಮೇನಿಯಾಗೆ ನಮ್ಮ ಜಾನ್ ಸಿನಾ ಅವ್ರನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ ಅಂಡ್ ಚಾನ್ಸಸ್ ಗಳು ಕೂಡ ಜಾಸ್ತಿನೇ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಜೇ ಉಸೋ ಹಾಗೆ ಗಂತರ್ ಅವರ ರಸ್ಸಲ್ ಮೇನಿಯಾ ಮ್ಯಾಚ್ ಬಗ್ಗೆ ನಿಮಗೆ ಗೊತ್ತಿರಬಹುದು. ಇವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ನಮಗೊಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಅಂಡ್ ಈಗ ಡಬ್ಲ್ಯೂ ಅವರು ಅದರ ಹೊಸ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಪೋಸ್ಟರ್ ಮಾತ್ರ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂಡ್ ಈ ಒಂದು ಪೋಸ್ಟರ್ ನ ಶೇರ್ ಮಾಡ್ಕೋತಾ ನಮ್ಮ ಜೇ ಉಸೋ ಅವರು ವರ್ಲ್ಡ್ ಶಾಕರ್ 2 ಅಂತ ಒಂದು ಸ್ಟೋರಿನ ಹಾಕಿದ್ದಾರೆ. ಅಂದ್ರೆ ನಾನು ಮತ್ತೊಮ್ಮೆ ವರ್ಲ್ಡ್ ನ ಶಾಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಜೇ ಉಸೋ ಅವರು ನಾನು ಶಾಕ್ ಮಾಡ್ತೀನಿ, ನಾನು ಎಲ್ಲರಿಗೂ ಪ್ರೂವ್ ಮಾಡ್ತೀನಿ ಅಂತ ಹೇಳ್ಕೊಂಡು ತಿರುಗೋದ್ರಿಂದ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಸಡನ್ ಆಗಿ ತಲೆಯಲ್ಲಿ ಬುದ್ಧಿ ಬಂದು ನೀನೇನ್ ಶಾಕ್ ಕೊಡೋದು ಬೇಡ ಗುರು, ನಾನೇ ಶಾಕ್ ಕೊಡ್ತೀನಿ ಅಂತ ನಮ್ಮ ಗಂತರ್ ಅವ್ರನ್ನ ಗೆಲ್ಸಿದ್ರು ಕೂಡ ಆಶ್ಚರ್ಯ ಇರೋದಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರೋಸ್ಟ್ ಆಫ್ ರಸ್ಸಲ್ ಮೇನಿಯಾ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರೋಸ್ಟ್ ಆಫ್ ರಸ್ಸಲ್ ಮೇನಿಯಾ ಅನ್ನೋ ಒಂದು ಶೋನ ರಸ್ಸಲ್ ಮೇನಿಯಾ ಆದ ಕೂಡಲೇ ಮಾಡ್ತಾ ಇದ್ದಾರೆ ಅಂಡ್ ಈಗ ಅದರ ಟಿಕೆಟ್ ಸೆಲ್ಲಿಂಗು ಕೂಡ ಬಿಡುಗಡೆ ಆಗಿದೆ. ಅದಕ್ಕೆ ಸೀಟಿಂಗ್ ಕೆಪಾಸಿಟಿ ಇರೋದು 3170 ಅಂಡ್ ಈಗಾಗಲೇ 2313 ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದಾವೆ ಅಂಡ್ ಇನ್ನ ಉಳಿದಿರೋದು 857 ಟಿಕೆಟ್ಸ್ಗಳು ಮಾತ್ರ. ಸೊ ಇದರ ಪ್ರೈಸ್ ಏನಪ್ಪಾ ಅಂದ್ರೆ ಟಿಕೆಟ್ ಪ್ರೈಸ್ $100 ಇಂದ ಮ್ಯಾಕ್ಸಿಮಮ್ $500 ಅಷ್ಟೇ. ಸೊ ರಸ್ಸಲ್ ಮೇನಿಯಾ ರೀತಿ 1 ಲಕ್ಷ 2 ಲಕ್ಷ 15 ಲಕ್ಷ 25 ಲಕ್ಷ ತನಕ ಡಬ್ಲ್ಯೂ ಅವರು ಟಿಕೆಟ್ ನ ಇಟ್ಟಿಲ್ಲ. ಬದಲಿಗೆ $100 ರಿಂದ $500 ಈ ಒಂದು ಶೋನ ಡಬ್ಲ್ಯೂ ಅವರು ಮಾಡ್ತಾ ಇದ್ದಾರೆ ಅಂಡ್ ಅದಕ್ಕೋಸ್ಕರನೇ ಆದಷ್ಟು ಬೇಗ ಈ ಒಂದು ಶೋ ಕೂಡ ಸೋಲ್ಡ್ ಔಟ್ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸ್ಸಲ್ ಮೇನಿಯಾ 41 ನ ಮೇನ್ ಇವೆಂಟ್ ಬಗ್ಗೆ. ರಸ್ಸಲ್ ಮೇನಿಯಾ 41 ನ ನೈಟ್ 2 ನ ಮೇನ್ ಇವೆಂಟ್ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇಲ್ಲ, ಯಾಕಂದ್ರೆ ಅದಂತೂ ಲಾಕ್ ಆಗಿದೆ. ನಮಗೆ ರಸ್ಸಲ್ ಮೇನಿಯಾ 41 ನ ನೈಟ್ 2 ಅಲ್ಲಿ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಾನಿಲ್ಲಿ ಮಾತಾಡ್ತಿರೋದು ರಸ್ಸಲ್ ಮೇನಿಯಾ 41 ನ ನೈಟ್ 1 ನ ಮೇನ್ ಇವೆಂಟ್ ಬಗ್ಗೆ. ಲಿಟರಲಿ ತುಂಬಾನೇ ಕಾಂಪಿಟೇಟರ್ಸ್ ಗಳು ನಮಗೆ ಈ ಒಂದು ಜಾಗದಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಡಬ್ಲ್ಯೂ ಅವರು ಜೇ ಉಸೋ ಹಾಗೆ ಗಂತರ್ ಅವರ ಮ್ಯಾಚ್ ನು ಕೂಡ ಕನ್ಸಿಡರ್ ಮಾಡ್ತಾ ಇದೆ. ಡಬ್ಲ್ಯೂ ಅವರು ವಿಮೆನ್ಸ್ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಬುಕ್ ಮಾಡಬೇಕು ಅನ್ಕೊಂಡಿದಿರಲ್ಲ, ಆ ಒಂದು ಮ್ಯಾಚ್ ನು ಕೂಡ ಕನ್ಸಿಡರ್ ಮಾಡಬಹುದು ಮೈನ್ ಇವೆಂಟ್ ಗೆ. ಅಂಡ್ ಈ ಕಡೆ ಸೆತ್ ರೋಲಿನ್ಸ್ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಕನ್ಸಿಡರ್ ಮಾಡಬಹುದು ರಸ್ಸಲ್ ಮೇನಿಯಾ 41 ನ ಮೇನ್ ಇವೆಂಟ್ ಗೆ. ಲಿಟರಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ರೀಸೆಂಟ್ ಆಗಿ ನಮ್ಮ ಜೇ ಉಸೋ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು, ನನಗೆ ಬೇಕಾಗಿಲ್ಲ ನಾನು ರಸ್ಸಲ್ ಮೇನಿಯಾನ ಓಪನ್ ಮಾಡ್ತಾ ಇದ್ದೀನೋ ಅಥವಾ ರಸ್ಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡ್ತಾ ಇದ್ದೀನೋ ಅಂತ. ನನ್ನ ಗುರಿ ಏನಪ್ಪಾ ಅಂದ್ರೆ ರಸ್ಸಲ್ ಮೇನಿಯಾದಲ್ಲಿ ಒಂದು ಮೂಮೆಂಟ್ ನ ಕೊಡಬೇಕು, ಆ ಒಂದು ಮೂಮೆಂಟ್ ನ ನಾನು ಚಾಂಪಿಯನ್ಶಿಪ್ ನ ಗೆಲ್ಲೋದ್ರ ಮುಖಾಂತರ ಕೊಡ್ತೀನಿ ಅಂತ ನಮ್ಮ ಜೇ ಉಸೋ ಅವರು ಹೇಳಿದ್ರು. ಅಂಡ್ ಈಗ ನಮ್ಮ ಸೆತ್ ರೋಲಿನ್ಸ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನನ್ನ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ಮೈನ್ ಇವೆಂಟ್ ಅಲ್ಲೇ ಆಗ್ಬೇಕು ಅಂತ ಏನಿಲ್ಲ, ಎಲ್ಲಿ ಬೇಕಾದ್ರೂ ಈ ಒಂದು ಮ್ಯಾಚ್ ನಿಮಗೆ ನೋಡೋದಕ್ಕೆ ಸಿಗಬಹುದು ಅಂತ ನಮ್ಮ ಸೆತ್ ರೋಲಿನ್ಸ್ ಅವರು ಕೂಡ ಹೇಳ್ತಾ ಇದ್ದಾರೆ. ಲಿಟರಲಿ ಇವರು ಈ ರೀತಿ ಸ್ಟೇಟ್ಮೆಂಟ್ ನ ಕೊಡ್ತಿರೋದನ್ನ ನೋಡಿದ್ರೆ ಇವ್ರು ಯಾರು ಕೂಡ ಮೈನ್ ಇವೆಂಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ದಲೆ ವಿಮೆನ್ಸ್ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಮ್ಯಾಚ್ ನಮ್ಮ ಟ್ರಿಪಲ್ ಎಚ್ ಅವರು ಮೈನ್ ಇವೆಂಟ್ ಅಲ್ಲಿ ಇಡ್ತಾರ ಅಂತ ಡೌಟ್ ಕಾಣಿಸ್ತಾ ಇದೆ. ಲಿಟರಲಿ ಗಾಯ್ಸ್, ನನಗಂತೂ ರೋಮನ್ ರೈನ್ಸ್ ಸಿಎಂ ಪಂಕ್ ಹಾಗೆ ಸೆತ್ ರೋಲಿನ್ಸ್ ಅವರ ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ಇಡ್ಲೇಬೇಕು. ಯಾಕಂದ್ರೆ ರೋಮನ್ ರೈನ್ಸ್ ಅವರು ಇಷ್ಟು ವರ್ಷದಿಂದ ಮೈನ್ ಇವೆಂಟ್ ಸೀನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸಡನ್ ಆಗಿ ನೀವು ಅವ್ರನ್ನ ಮೈನ್ ಇವೆಂಟ್ ಇಂದ ತೆಗೆದು ಬೇರೆಲ್ಲೋ ಮಿಡಲ್ ಅಲ್ಲಿ ಆಗ್ತಾ ಇದ್ದೀರಾ ಅಂದ್ರೆ ಅದಂತೂ ಸಿಕ್ಕಾಪಟ್ಟೆ ವಿಯರ್ಡ್ ಅಂತ ಅನ್ಸುತ್ತೆ. ನಿಮ್ಮ ಪ್ರಕಾರ ಈ ಬಾರಿ ರಸ್ಸಲ್ ಮೇನಿಯಾ 41 ನ ಮೈನ್ ಇವೆಂಟ್ ಅಲ್ಲಿ ಯಾರು ಇರಬೇಕು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ರೀಸೆಂಟ್ ಆಗಿ ಹೀಲ್ ಟರ್ನ್ ಆದ್ಮೇಲೆ ನಮ್ಮ ಜಾನ್ ಸಿನಾ ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹೆವಿಲಿ ಆಕ್ಟಿವ್ ಆಗಿದ್ದಾರೆ ಅಂಡ್ ಸಿಕ್ಕಾಪಟ್ಟೆ ಫೋಟೋಸ್ ಗಳನ್ನು ಕೂಡ ಶೇರ್ ಮಾಡ್ಕೋತಾ ಇದ್ದಾರೆ. ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ಹೊಸ ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಜಾನ್ ಸಿನಾ ಅವರು ತನ್ನ ಸ್ಪಿನ್ನರ್ ಬೆಲ್ಟ್ ನ ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಇದರಿಂದ ಅವ್ರೇನಾದ್ರೂ ಟೀಸ್ ಮಾಡ್ತಾ ಇದ್ದಾರಾ, ನಾನು 17 ಟೈಮ್ ಚಾಂಪಿಯನ್ ರಸ್ಸಲ್ ಮೇನಿಯಾದಲ್ಲಿ ಆಗ್ತೀನಿ ಅಂತ, ಅಥವಾ ಇನ್ನೂ ಒಂದು ವಿಚಾರನ ಟೀಸ್ ಮಾಡ್ತಾ ಇದ್ದಾರಾ, ನಾನೇನಾದ್ರೂ ಚಾಂಪಿಯನ್
ಚಾಂಪಿಯನ್ ಆದ್ರೆ ಈ ಒಂದು ಚಾಂಪಿಯನ್ಶಿಪ್ ಬೆಲ್ಟ್ ಮತ್ತೊಮ್ಮೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಏನೇ ಆಗ್ಲಿ ಅವರು ಟೀಸ್ ಅಂತೂ ಮಾಡ್ತಾ ಇದ್ದಾರೆ. ನಾವು ರಸಲ್ ಮಿನಿಯಾ ತನಕ ಕಾಯಲೇಬೇಕು, ಅವರು ಚಾಂಪಿಯನ್ ಆಗ್ತಾರೋ ಇಲ್ವೋ ಅಂತ ನೋಡೋದಕ್ಕೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಬಗ್ಗೆ. ಲಿಟ್ರಲಿ ನಮಗೆ ನಾಳೆ ಮಂಡೇ ನೈಟ್ ರಾ ನೋಡೋದಕ್ಕೆ ಸಿಗ್ತಾ ಇದೆಯೋ ಅಥವಾ ಯಾವ್ದಾದ್ರು ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆಯೋ ಅಂತ ನನಗಂತೂ ಸಿಕ್ಕಾಪಟ್ಟೆ ಡೌಟ್ ಕಾಣಿಸ್ತಾ ಇದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳನ್ನ ಡಬ್ಲ್ಯೂ ಅವರು ನಾಳೆ ಮಂಡೇ ನೈಟ್ ರಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ. ಇಷ್ಟು ದಿನ ನಾವು ಯುರೋಪಿಯನ್ ಟೂರ್ ನ ಎಂಜಾಯ್ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ನಮಗೆ ಸ್ಮ್ಯಾಕ್ ಡೌನ್ ಆಗಿ ಮಂಡೇ ನೈಟ್ ರಾಗಳು ಮಧ್ಯರಾತ್ರಿ 12ವರೆಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ನಾಳೆಯ ಮಂಡೇ ನೈಟ್ ರಾ ನಮಗೆ ಗ್ಲಾಸ್ಕೋ ಇಂದ ನೋಡೋದಕ್ಕೆ ಸಿಗ್ತಾ ಇದೆ. ಸ್ಕಾಟ್ಲೆಂಡ್ ನ ಗ್ಲಾಸ್ಕೋ ಇಂದ ನೋಡೋದಕ್ಕೆ ಸಿಗ್ತಿರೋದ್ರಿಂದ ಟೈಮಿಂಗ್ಸ್ ಕೂಡ ಡಿಫರೆಂಟ್ ಆಗಿ ನೋಡೋದಕ್ಕೆ ಸಿಗುತ್ತೆ. ಇಷ್ಟು ದಿನ ನಮಗೆ 12ವರೆಗೆ ರಾ ಅಂಡ್ ಸ್ಮ್ಯಾಕ್ ಡೌನ್ ನೋಡೋದಕ್ಕೆ ಸಿಗ್ತಾ ಇದ್ರೆ ನಾಳೆ ಮಾತ್ರ ಮಧ್ಯರಾತ್ರಿ 1ವರೆಗೆ ನೋಡೋದಕ್ಕೆ ಸಿಗುತ್ತೆ. ಇವತ್ತು ಮಧ್ಯರಾತ್ರಿ 1ವರೆಗೆ ನಮಗೆ ಮಂಡೇ ನೈಟ್ ರಾ ನೋಡೋದಕ್ಕೆ ಸಿಗುತ್ತೆ. ಟೈಮಿಂಗ್ಸ್ ವೇರಿಯೇಷನ್ ಇದೆ. ನಾವು ಮಧ್ಯರಾತ್ರಿ 12ವರೆಗೆ ನೋಡೋದಕ್ಕೆ ಆಗೋದಿಲ್ಲ, ಬದಲಿಗೆ ಮಧ್ಯರಾತ್ರಿ 1ವರೆಗೆ ಸೋನಿ 10 ಹಾಕಿದ್ರೆ ನಿಮಗೆ ಮಂಡೇ ನೈಟ್ ರಾ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗ ಅದನ್ನ ಸೈಡಿಗಿಟ್ಟು ಮಂಡೇ ನೈಟ್ ರೋಲಿ ಏನೇನು ನೋಡೋದಕ್ಕೆ ಸಿಗುತ್ತೆ ಅಂತ ನಾವು ಹಂಗೆ ಕಣ್ಣಾಡ್ಸೋದಾದ್ರೆ ಲಿಟ್ರಲಿ ಈ ಬಾರಿ ನಾನು ಏನೇನ್ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಒಂದು ಲಿಸ್ಟ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಯಾವ ವಿಚಾರನೂ ಕೂಡ ಮಿಸ್ ಮಾಡಬಾರ್ದು ಅಂತ. ಮೊದಲನೇದಾಗಿ ನಮಗೆ ಮಂಡೇ ನೈಟ್ ರೋಲಿ ಎಜೆ ಸ್ಟೈಲ್ಸ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಎಜೆ ಸ್ಟೈಲ್ ಅವ್ರನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಎಜೆ ಸ್ಟೈಲ್ ಅವರು ಬರ್ತಿದ್ದಂಗೆ ನಮ್ಮ ಲೋಗನ್ ಪಾಲ್ ಅವರು ಕೂಡ ನಾನು ಬರ್ತೀನಿ ಅಂತ ಅವರೇ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ಇದಾದ್ಮೇಲೆ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ಕೂಡ ನಾಳೆ ಮಂಡೇ ನೈಟ್ ರೋಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸಿಎಂ ಪಂಕ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಗಂತರ್ ಅವರ ಎಂಟ್ರಿ ಕೂಡ ನಮಗೆ ನಾಳೆ ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇಷ್ಟೇ ಅಲ್ಲ ಗಾಯ್ಸ್, ನಾಳೆ ನಮಗೆ ಗ್ಲಾಸ್ಕೋ ಇಂದ ಮಂಡೇ ನೈಟ್ ರಾ ನೋಡೋದಕ್ಕೆ ಸಿಗ್ತಾ ಇದೆ. ಅದಕ್ಕೋಸ್ಕರ ಹೋಮ್ ಟೌನ್ ಹೀರೋ ಆದಂತಹ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಬರ್ತಾ ಇದ್ದಾರೆ ನಾಳೆ ಮಂಡೇ ನೈಟ್ ರಾಗೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ತನ್ನನ್ನ ತಾನು ಅಫಿಷಿಯಲ್ ಆಗಿ ನಾಳೆ ಮಂಡೇ ನೈಟ್ ರಾಗೆ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಲೈರಾ ವಾಲ್ಕೈರಾ ಹಾಗೆ ರೊಕೈಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ, ಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಪ್ಯಾಂಟಾ ಅವರ ನಡುವೆ ಕೂಡ ಡಬ್ಲ್ಯೂ ಅವರು ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ನಮ್ಮ ಶೇಮೆಸ್ ಅವರು ಯಾಕೆ ಇಲ್ಲ ಅಂತ ನನಗಂತೂ ಸಿಕ್ಕಾಪಟ್ಟೆ ಡೌಟ್ ಬರ್ತಾ ಇದೆ. ಯಾರಿಗ ಗೊತ್ತು, ನಾಳೆಯಿಂದ ಅವರು ಕೂಡ ಈ ಒಂದು ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ಬಂದು ಜಾಯ್ನ್ ಆಗಬಹುದು. ಅಂಡ್ ಇಷ್ಟೇ ಅಲ್ಲ ಗಾಯ್ಸ್, ನಾಳೆ ನಮಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಡಬ್ಲ್ಯೂ ಅವರು ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಗ್ರೇಸನ್ ವಾಲರ್ ಅಂಡ್ ಆಸ್ಟನ್ ಥಿಯರಿ ವರ್ಸಸ್ ಜೇ ವುಸೋ ಹಾಗೆ ಅವರ ಮಿಸ್ಟ್ರಿ ಪಾರ್ಟ್ನರ್ ಅವರ ನಡುವೆ. ಜೇ ವುಸೋ ಅವರ ಮಿಸ್ಟ್ರಿ ಪಾರ್ಟ್ನರ್ ಆಗಿ ಯಾರು ಬರಬಹುದು, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ಜಿಮ್ಮಿ ವುಸೋ ಅವರೇ ಬರಬಹುದು, ಅದೇ ಜಾಸ್ತಿ ಸೆನ್ಸ್ ಆಗೋದು. ಯಾಕಂದ್ರೆ ಇಬ್ರು ಕೂಡ ಟ್ಯಾಗ್ ಟೀಮು ಇನ್ನೂ ಕೂಡ ಜೊತೆಯಲ್ಲೇ ಇದ್ದಾರೆ. ಬಟ್ ನೋಡೋಣ ನಾಳೆ ಯಾವ್ದಾದ್ರು ಸರ್ಪ್ರೈಸ್ ನ ಡಬ್ಲ್ಯೂ ಅವರು ಕರೆಸ್ತಾರ ಇಲ್ವಾ ಅಂತ. ಅಂಡ್ ನಾಳೆ ಮಂಡೇ ನೈಟ್ ರೋನ ಮೈನ್ ಹೈಲೈಟ್ ಏನಪ್ಪಾ ಅಂದ್ರೆ ನಮಗೆ ಮಂಡೇ ನೈಟ್ ರೋ ಅಲ್ಲಿ ಜಾನ್ ಸಿನಾ ಅವರ ರಿಟರ್ನ್ ನೋಡೋದಕ್ಕೆ ಸಿಗ್ತಾ ಇದೆ. ಬರೀ ಜಾನ್ ಸಿನಾ ಅವರ ರಿಟರ್ನ್ ಮಾತ್ರ ಅಲ್ಲ ಗೈಸ್, ಬದಲಿಗೆ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಅವರ ನಡುವೆ ಫೇಸ್ ಆಫ್ ನು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ರೂಮರ್ಸ್ಗಳು ಬರ್ತಿರೋ ಪ್ರಕಾರ ರಾಕ್ ಅವರು ಕೂಡ ಬರ್ಬೋದಂತೆ. ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡೋದಿಲ್ಲ, ಸಂಜೆ ಅಷ್ಟೊತ್ತಿಗೆ ಅಪ್ಡೇಟು ಜಾಸ್ತಿ ಆದರೆ ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಸದ್ಯಕ್ಕೆ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವ್ರನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಮಂಡೇ ನೈಟ್ ರಾಗೆ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇಷ್ಟು ವಿಚಾರಗಳು ನಮಗೆ ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಯಾವುದೇ ರೀತಿಯ ಪ್ರೀಮಿಯಂ ಲೈವ್ ಇವೆಂಟ್ಗೇನು ಕಮ್ಮಿ ಇಲ್ಲ ಅಂತಾನೆ ಹೇಳ್ಬೋದು. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಇವತ್ತು ಮಧ್ಯರಾತ್ರಿ 1ವರೆಗೆ ಮಂಡೇ ನೈಟ್ ರಾ ಬರಲಿದೆ. See you guys in my next video.